ರಾಯಣ್ಣ ಚೆನ್ನಮ್ಮ ಬ್ರಿಗೇಡ್ ಮಾಡ್ಬೇಕಂತಂದು ಹೊರಟಿದ್ದಾರೆ ಅನ್ನುವಂಥ ಮಾತು ಸರ್. ರಾಯಣ್ಣ ಚೆನ್ನಮ್ಮ ಯಾರೋ ಒಬ್ರು ಅಂದ್ರೆ ಅಲ್ಲಿ ವೇದಿಕೆ ಮೇಲೆ RCB ಅಂತೇಳಿ ಅಂದಮೇಲೆ ನಾವು ಅದ್ರ ಬಗ್ಗೆ ಏನೂ ಇದು ಮಾಡಿಲ್ಲ. ಅವರು ಈಶ್ವರಪ್ಪನವರು ಎಲ್ಲ ಸಮುದಾಯಗಳು ನಾವು ಒಟ್ಟು ಹಿಂದುತ್ವ ಇರುವಂಥವ್ರು ಎಲ್ಲ ದಲಿತರಿಗೂ ಇವತ್ತು ಅನ್ಯಾಯ ಆಗಿದೆ ಕರ್ನಾಟಕದಲ್ಲಿ. ಅವ್ರಿಗೆ ಇರುವಂಥ SC/ST/TSPದು 14,000 ಕೋಟಿ ಗ್ಯಾರಂಟಿಗೆ ಬಳಕೆ ಮಾಡ್ಕೊಂಡ್ರೆ ಅಂದರೆ ದಲಿತರಿಗೆ ಮೋಸ ಮಾಡಿದ್ರು. ವಾಲ್ಮೀಕಿ ಹಗರಣ ಅಂತರೂ ಅದು ಭಾಳ ದೊಡ್ಡ ಅನಾಹುತ. ಇಡೀ 82 ಕೋಟಿ ರೂಪಾಯಿ ಬಳ್ಳಾರಿ ರಾಯಚೂರು ಚುನಾವಣೆಯಲ್ಲಿ ಅದನ್ನು ಮದ್ಯವನ್ನು ಖರೀದಿ ಮಾಡಲಿಕ್ಕೆ, ಬಂಗಾರ ಖರೀದಿ ಮಾಡಲಿ, ಎಲ್ಲ ಅಕೌಂಟ್ಸು ರಿಸೀಟ್ ಎಲ್ಲ ಸಿಕ್ಕವು. ಅಂದರೆ ದಲಿತರ ಬಗ್ಗೆ, ಪರಿಶಿಷ್ಟ ಪಂಗಡದವ್ರ ಬಗ್ಗೆ ಈ ಸರ್ಕಾರ ಎಷ್ಟು ಬೇಜವಾಬ್ದಾರಿ ನೋಡ್ಕೊಳಕತ್ತದ. ಅದೇ ಮುಸ್ಲಿಮರ ವಿಚಾರ ಬಂದರೆ 10,000 ಕೋಟಿ ಕೊಡ್ತೀನಿ ಜಿಗಿದ್ ನಮ್ಮ ಸಿದ್ದರಾಮಯ್ಯನವ್ರು ಹೇಳ್ತಾರೆ. ಅದಕ್ಕೆ ಇದು ಬರೀ ಮುಸ್ಲಿಮರ ಸರ್ಕಾರ. ಮಾನ್ಯ ನೋಡ್ರಿ, ಅಂಗನವಾಡಿಗೆ ಯಾರು ಸೆಲೆಕ್ಷನ್ ಆಗಬೇಕು ಉರ್ದು ಬರಬೇಕತ್ತ ಕಡ್ಡಾಯವಾಗಿ. ಇದೇನು ಪಾಕಿಸ್ತಾನ? ಇನ್ನು ನಾಳೆ ಕನ್ನಡ ಶಾಲೆಗೂ ಕನ್ನಡ ಟೀಚರ್ಗೂ ಉರ್ದು ಬಂದರೆ ನಾವು ಸೆಲೆಕ್ಷನ್ ಅಂದರೆ ಇದು ಎಲ್ಲಿ ಒಯ್ಬೇಕತ್ತಾರ ದೇಶ? ಇವೆಲ್ಲನೂ ಅದಾವೆ. ಅದಕ್ಕೇ ನಾವು ದಲಿತರು ಪಾದಯಾತ್ರೆ ಮಾಡೋದು ಯಾಕಂದ್ರೆ ಮೂಢಾಕಿತ ಗಂಭೀರವಾಗಿದ್ದು ಇಲ್ಲಿ SCP/TSP ದುರುಪಯೋಗ. ಇಡೀ ದಲಿತ ಸಮುದಾಯದ ಹಣ ಕಸ್ಕೊಂಡಾರ. ಇವತ್ತು ಸಹಜ ಜಾತಿಗರಿಗೆ ಏನು ಮಾಡ್ಯಾರ ಸಿದ್ದರಾಮಯ್ಯವ್ರು? ಏನು ಹೊಸ ಯೋಜನೆ ಕೊಟ್ಟಾರ? ಹಾಲು ಮತ್ತು ಸಮಾಜದ ಪೇಟ ಸುತ್ತಗೋಲಿಕ್ಕೆ ಅವರಿಗೆ ನಿರಾಕರಣೆ ಮಾಡಿ ಹಿಂಗೆ ತೆಗೆದು ಒಗಿತಾರೆ. ಕುಂಕುಮ ಹಚ್ಕೊಲಿಕ್ಕೆ ನಿರಾಕರಣೆ ಮಾಡ್ತಾರೆ. ಅದೇ ಅರಬಸ್ತಾನದ ಡ್ರೆಸ್ ಹಾಕ್ಕೊಂಡು ಅಗದಿ ಚೆಂದಾಗಿ ನಿಂತು ಪೋಸ್ ಕೊಡ್ತಾರೆ. ನೀವು ಜಾತ್ಯತೀತರ ಅಂದ್ರೆ ಮುಸ್ಲಿಮ್ ಕಾರ್ಯಕ್ರಮ ಹೋದಾಗ ಏನು ನಡೀತೀರಿ ಹಂಗೆ ನಮ್ಮ ಹಿಂದೂ ಕಾರ್ಯಕ್ರಮ. ಈ ಕುಂಕುಮ ಹಚ್ಕೊಳಕತ್ತಾರೆ ಪಾಪ. ಅಧಿಕಾರ ಹೋಗ್ತದಂದ್ರೆ ಚಾಮುಂಡಿ ತಾಯಿಗೆ ದರ್ಶನಕ್ಕೆ ಹೋದರು, ಕುಂಕುಮ ಹಚ್ಕೊಂಡ್ರು. ಮತ್ತು ಮೈಸೂರಿಗೆ ಹೋದರು. ಯಾಕಂದ್ರೆ ಮೈಸೂರಿಗೆ ಹೋದರೆ ಚಾಮುಂಡಿ ತಾಯಿ ಆಶೀರ್ವಾದ ಇರ್ತೈತೆ. ಈಗ ಹೋಗಿ ಮೈಸೂರಿನಾಗ ಕೂತಾರೆ ನಮ್ಮ ಸಿದ್ದರಾಮಯ್ಯನವರು. ಇದೆಲ್ಲ ಹೈಕೋರ್ಟ್ ಆದ್ಮೇಲೆ ಇದೆಲ್ಲ ಕಾಣದವು. ಇದ್ರ ಬಗ್ಗೆ ನಾವು ಹೋರಾಟ ಮಾಡಕತ್ತೀವಿ. ನಾವೇನು ವಿಜೇಂದ್ರ ಅಧ್ಯಕ್ಷ ಬಗ್ಗೆ ಅದು ಭಾಳ ತಲೆ ಕೆಡಿಸ್ಕೊಂಡಿಲ್ಲ.